ಇನ್ನು ದೆಹಲಿಗೆ ಹೋಗ್ತಾರೆ ಪರಮೇಶ್ವರ್ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಪರಮೇಶ್ವರ್. ನನ್ನ ನೇತೃತ್ವದಲ್ಲಿ ದೆಹಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಆದರೆ ಯಾರು ಎಲ್ಲ ಸುದ್ದಿ ಪ್ಲಾಂಟ್ ಮಾಡ್ತಾ ಇದ್ರೋ ನನಗೆ ಗೊತ್ತಿಲ್ಲ. ನಾನೆಲ್ಲೂ ಕೂಡ ಯಾವುದೇ ಒಂದು ನಿಯೋಗನ ತಗೊಂಡು ದೆಹಲಿಗೆ ಹೋಗ್ತಾ ಇರುವಂಥದ್ದು ಏನಲ್ಲ. ಸೊ ನಾನು ನನ್ನ ಗೃಹ ಇಲಾಖೆಯ ಕೆಲಸಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಎಲ್ಲರನ್ನೂ ಕರ್ಕೊಂಡೇನೋ ಜೊತೆಗೆ ಹೋಗ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಸುಳ್ಳು. ಗೃಹ ಇಲಾಖೆಯ ಕೆಲಸಕ್ಕಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ಅನ್ನೋ ಒಂದು ಮಾತುಗಳನ್ನು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೋಗಲೇಬಾರ್ದು ಅಂತ ಏನಿಲ್ವಲ್ಲ, ಯಾರು ಬ್ಯಾನ್ ಆರ್ಡರ್ ಏನಿಲ್ಲ ಅಂತ ಹೇಳಿ ಕೂಡ ಮಾತಾಡ್ತಾರೆ. ನಮ್ಗೆ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು ಡೆಪ್ಟಿ CM ಆಗಿದ್ದಾಗ. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ರೆ ಹೆಂಗೆ ಹೋಗುತ್ತೆ? ನನ್ನ ಲೀಡರ್ಶಿಪ್ಪಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತೆಲ್ಲ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡೋಗ್ತಿಲ್ಲ, ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವೇನು ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆರ್ಡ್ರ್ ಇಲ್ಲ. ಅಂದರೆ ನಮಗೆ ಅಗತ್ಯ ಇಲ್ಲ, ಅಗತ್ಯ ಬಿದ್ದಾಗ ಹೋಗ್ತೇವೆ. ನಮ್ಗೆ ಕರೆದ್ರೆ ಹೋಗ್ತೀವಿ. ಇದು ಪರಮೇಶ್ವರ್ ಅವರ ಮಾತುಗಳು. ಅಲ್ಲಿ ಕರ್ನಾಟಕ ಭವನ ಉದ್ಘಾಟನೆ ಇದೆ. ಸೊ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ.